ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳಾಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಷ್ಟು ಡೀಪಾಗಿ ನಾನು ವಿಡಿಯೋಗಳನ್ನೇನು ಮಾಡಿಲ್ಲ, ಸ್ವಲ್ಪ ಮಟ್ಟಿಗೆ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಪೂಜೆನ ಮಾಡಿ ಒಂದು ವಾರದ ಮೇಲೆ ಆಗಿತ್ತು. ದೇವ್ರ ಒಂದೇ ಸಲ ಹಬ್ಬ ಎಲ್ಲ ಬಂತು, ಹಾಗಾಗಿ ಹಬ್ಬ ಹತ್ರ ಮಾಡಿಕೊಂಡು ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸೋಮವಾರ ಫೋಟೋನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಮತ್ತು ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿದ್ದಾಯಿತು. ಇಲ್ಲಿ ನಮಗೆ ಕ್ವಾರ್ಟರ್ಸ್ ಆಗಿರೋದ್ರಿಂದ ದೇವ್ರ ಮನೆ ಏನು ನಮಗೆ ಸಪ್ರೇಟಾಗಿ ಮಾಡಿಲ್ಲ. ನಾವು ಒಂದು ರೂಮ್ನ ದೇವ್ರ ಮನೆಯನ್ನಾಗಿ ನಾವು ಬಳಸ್ಕೊಂಡಿದ್ದೀವಿ. ಅಲ್ಲಿ ಬೀರುಗಳನ್ನೆಲ್ಲ ಇಟ್ಕೊಂಡು ಹಾಗೆ ಸ್ವಲ್ಪ ದೇವ್ರ ಮನೆಗೆ ಸ್ಥಳಾವಕಾಶನ ಮಾಡ್ಕೊಂಡಿದ್ದೀವಿ. ದೇವ್ರ ಮನೆ ಅಂತ ನಮಗೇನು ಪ್ರತ್ಯೇಕವಾಗಿ ಏನು ಮಾಡಿಲ್ಲ, ನಾವೇ ಮಾಡ್ಕೊಂಡಿದ್ದೀವಿ. ನಮಗೆ ಯಾವುದು ಸ್ಥಳ ಪ್ರಶಸ್ತವಾಗಿತ್ತು ಆ ಜಾಗನ ನೋಡ್ಕೊಂಡು ನಾವು ದೇವ್ರ ಮನೆಗೆ ಅಂತ ನಾವಿಲ್ಲಿ ಬಳಸ್ಕೊಂಡಿದ್ದೀವಿ. ನೋಡಿಲಿ, ನಾವು ದೇವ್ರ ಫೋಟೋನ ಒರೆಸೋ ನೀರಿಗೆ ನಾನು ಸ್ವಲ್ಪ ಅರಿಶಿನ ಹಾಗೆ ಕರ್ಪೂರನ ಬಳಸ್ಕೊಂಡು ನಾನಿಲ್ಲಿ ದೇವ್ರ ಫೋಟೋನ ಒರೆಸ್ಕೊತೀನಿ. ಮೊದಲಿಗೆ ಒದ್ದೆ ಬಟ್ಟೆಯಿಂದ ಒರೆಸ್ಕೊಂಡು ಅದಾದಮೇಲೆ ನಾನಿಲ್ಲಿ ಒಣಗಿದ ಒಂದು ಬಿಳಿ ಬಟ್ಟೆಯಿಂದ ಫೋಟೋನ ಒರೆಸ್ಕೊತೀನಿ. ಈ ಒದ್ದೆ ಬಟ್ಟೆಯಲ್ಲೇ ಒರೆಸಿ ಬಿಟ್ಬಿಡೋದ್ರಿಂದ ಆ ನೀರೆಲ್ಲ ಸೋರಿ ಫೋಟೋಗಳು ಗ್ಲಾಸ್ ಒಳಗೆಲ್ಲ ಇಳಿದು ಫೋಟೋಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಒದ್ದೆ ಬಟ್ಟೆಲಿ ಒರೆಸಿದಾದ್ಮೇಲೆ ನಾನು ಒಂದು ಒಣಗಿರೋ ಬಿಳಿ ಬಟ್ಟೆನ ಇಟ್ಕೊಂಡು, ಕಾಟನ್ ಬಟ್ಟೆನ ಇಟ್ಕೊಂಡು ಒರೆಸ್ಕೊತೀನಿ. ನಾನು ನಿಮಗೆ ಇಲ್ಲಿ ವೈಭವ ಲಕ್ಷ್ಮಿ ಪುಸ್ತಕನ ತೋರಿಸ್ತಾ ಇದ್ದೀನಿ. ಈ ವೈಭವ ಲಕ್ಷ್ಮಿ ವ್ರತಾಚರಣೆನ ನಾನು ಮದುವೆಗೂ ಮುಂಚೆಯಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದು ಅಮ್ಮನ ಮನೇಲಿದ್ದಾಗ ನಮಗೆ ಪುಸ್ತಕ ಯಾರೋ ಪೂಜೆ ಮಾಡಿ ನಮಗೆ ಕುಂಕುಮ ಜೊತೆಲಿ ಕೊಟ್ಟಿದ್ದರು. ಆವಾಗಿಂದನೂ ನಾನು ಪೂಜೆ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಮದುವೆಯಾಗಿ ಬಂದಮೇಲೆ ನಾನಿಲ್ಲಿ ಓನಾಗಿ ಬುಕ್ನ ತೊಗೊಂಡು ಈ ಪೂಜೆನ ಮಾಡೋ ಹಾಗಿಲ್ಲ. ನಮಗೆ ಸಿಗಬೇಕು ಈ ಪುಸ್ತಕ, ಸಿಕ್ಕಿದಾಗಲೇ ನಾವು ಈ ವ್ರತಾಚರಣೆನ ಮಾಡಬೇಕಾಗಿರೋದು. ನನಗೆ ಇಲ್ಲಿ ಮದ್ದೂರಮ್ಮನ ದೇವಸ್ಥಾನದಲ್ಲಿ ಆಷಾಢ ಮಾಸದಲ್ಲಿ ನಾವು ಮದ್ದೂರಲ್ಲಿದ್ವಿ ಮೊದಲಿಗೆ ಕ್ವಾರ್ಟರ್ಸಲ್ಲಿ. ಆವಾಗ ಆಷಾಢ ಮಾಸದಲ್ಲಿ ನನಗೆ ಕುಂಕುಮಕ್ಕೆ ಅಂತ ಅಂದ್ಬಿಟ್ಟು ದೇವಸ್ಥಾನದಲ್ಲೇ ತಂದು ಕೊಟ್ಟರು. ಆವಾಗ ನನಗೆ ಆವಾಗಿಂದ ನಾನು ಈ ವ್ರತನ ಮಾಡ್ಕೊತಾ ಬಂದಿದ್ದೀನಿ. ಈ ಕೆಲವ್ರು ಅಂದ್ಕೊಂಡಿದ್ರು ನಮ್ಮ ಕುಟುಂಬದಲ್ಲಿ ಈ ಬುಕ್ಕನ್ನ ನಾನು ಯಾರ್ದೋ ಮನೇಲಿ ನೋಡಿಕೊಂಡು ಅದನ್ನು ತಂದಿಟ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ರು. ಇದು ತಪ್ಪು ತಿಳುವಳಿಕೆ. ನಾನು ಈ ಬುಕ್ಕನ್ನ ನನಗೆ ದೊರಕಿದ್ದು ಈ ರೀತಿಯಾಗಿ ನೋಡಿ. ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಫೋಟೋನೆಲ್ಲ ಒರೆಸಿ ಅರಿಶಿನ ಕುಂಕುಮನೆಲ್ಲ ಇಟ್ಟು ಹೂವನ್ನೆಲ್ಲ ಮುಡಿಸಿ ರೆಡಿ ಮಾಡಿ ದೀಪನ ಅಂಟಿಸ್ಕೊಂಡೆ. ಇದೆಲ್ಲ ನಾನು ಸೋಮವಾರನೇ ರೆಡಿ ಮಾಡಿ ಇಟ್ಕೊಂಡೆ. ಮಂಗಳವಾರ ದೇವ್ರ ಸಾಮಾನೆಲ್ಲ ತೊಳೆಯೋದು ಬೇಡ ಅಂತ ಅಂದ್ಬಿಟ್ಟು ಸೋಮವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾಗಿತ್ತು ಸೋಮವಾರದ ಪೂಜೆ. ಇದು ಬಂದು ಮಂಗಳವಾರದ ಬೆಳಗ್ಗಿನ ಪೂಜೆ ಆಗಿರುತ್ತೆ. ಪೂಜೆ ಅಂತ ಅಂದರೆ ಹೊರಗಡೆ ಎಲ್ಲ ಹೊಸ್ಲೆಲ್ಲ ತೊಳೆದು ಬಾಗಿಲು ತೊಳೆದು ಅಲ್ಲಿ ರಂಗೋಲಿ ಇಟ್ಟಿರುವಂಥ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ಮಂಗಳವಾರ ಬೆಳಿಗ್ಗೆ 6 ಗಂಟೆಯದಾಗಿರುತ್ತೆ. 6 ಗಂಟೆಗೆ ಎದ್ದರೆ ಇದೆಷ್ಟು ಕೆಲಸಗಳೆಲ್ಲ ಅಚ್ಚುಕಟ್ಟಾಗಿ ಆಗ್ತವೆ. ಲೇಟಾಗಿ ಎದ್ದರೆ ಏನು ಕೆಲಸಗಳು ಆಗೋದೇ ಇಲ್ಲ. ಇದೆಲ್ಲ ರಂಗೋಲಿ ಎಲ್ಲ ಹಾಕಿದ್ದು ಮುಗಿಸಾದ್ಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಹೋಗುವಂಥದ್ದು. ಬೆಳಗ್ಗೆ ಇದನ್ನೆಲ್ಲ ಮುಗಿಸ್ಕೊಟ್ರೆ ಹೊರಗಡೆ ಎಲ್ಲ ಒರೆಸಿ ಒಳಗಡೆ ಒರೆಸಿ ಎಲ್ಲ ಕೊಟ್ಟರೆ ಬೆಳಗ್ಗೆನೇ ನಮ್ಮ ಮನೆಯವರು ಅಥವಾ ಮಕ್ಕಳು ಪೂಜೆನ ಮಾಡಿ ಹೋಗ್ತಾರೆ. ನಾನು ನಿಧಾನಕ್ಕೆ ನನ್ನ ಕೆಲಸ ಏನಿದೆಯೋ ಅದನ್ನೆಲ್ಲ ನಾನು ಮುಗಿಸ್ಕೊತೀನಿ. ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿದೆ. ಈ ಪ್ರತಿದಿನ ಹೊಸ್ಲನ್ನ ತೊಳೆದು ಅಲ್ಲಿಗೆ ಅರಿಶಿನ ಕುಂಕುಮನೆಲ್ಲ ಹಚ್ಚಿ ರಂಗೋಲಿ ಹಾಕೋದ್ರಿಂದ ಎಷ್ಟು ಮನಸ್ಸಿಗೆ ಸಮಾಧಾನಕರವಾಗಿರುತ್ತೆ. ಆವಾಗಿಂದನೇ ನಮ್ಮ ದಿನ ಶುರು ಅಂತಲೇ ಹೇಳ್ಬೋದು.
ಈ ರಂಗೋಲಿನೆಲ್ಲ ಹಾಕಿ ಮುಗಿಸಿದ ನಂತರ ನಾನು ತಿಂಡಿ ಮಾಡೋಕ್ಕೆ ಹೋದೆ. ಇವತ್ತಿನ ತಿಂಡಿ ಪುಳಿಯೋಗರೆ ಮಾಡಿದ್ದೆ. ಇದಾಗಿತ್ತು ಈ ನನ್ನ ಒಂದು ಚಿಕ್ಕ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.